ನಮಸ್ತೆ. ಸೆಜಿಟೇರಿಯಸ್ ಅವರ ಸೆಜಿಟೇರಿಯಸ್ ಅಕ್ವೇರಿಯಸ್ ಇಬ್ಬರ ಎನರ್ಜಿ ಇದೆ. ಸೆಜಿಟೇರಿಯಸ್ ಅವರ ಈ ತಿಂಗಳು ಹೇಗಿದೆ ನೋಡೋಣ. ನಿಮ್ಮ ಒಂದಷ್ಟು ಹಳೆ ಕೆಲಸಗಳು ಪಾಸ್ಟ್ ಎನರ್ಜಿ ರೀಕಾಲ್ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹಿಂದೆ ಮಾಡಿದಂಥ ವ್ಯಕ್ತಿ ತಪ್ಪುಗಳನ್ನ ಒಪ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಕ್ಲಾರಿಟಿ ಸಿಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿಮಗೆ. ಒಂದಷ್ಟು ವಿಚಾರಗಳಿಗೆ ಸರಿಯಾದ ಕ್ಲಾರಿಟಿ ಸಿಕ್ಕಿಲ್ಲ. ಯಾರು, ಏನು, ಯಾಕೆ, ಯಾವ ವಿಚಾರಕ್ಕೆ ಇದೆಲ್ಲ ಆಯಿತು, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದಿದ್ದಕ್ಕೆ ಏನು ಕಾರಣ, ಇದೆಲ್ಲ ಏನೋ ಒಂದು ಥಾಟ್ ಪ್ರೊಸೆಸ್ ನಿಮ್ಮ ಜೀವನದಲ್ಲಿ ಓಡ್ತಾ ಇದೆ. ಅದೆಲ್ಲದಕ್ಕೂ ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಶಿವನ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಾಗಿ ಇದೆ. ಈ ತಿಂಗಳು ಲಯನ್ ಪೋರ್ಟಲ್ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಂದು ಹಣನ ತಂದುಕೊಡುತ್ತೆ, ಬದಲಾವಣೆನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಮತ್ತು ಹಳೆ ಕಳ್ಳರೆಲ್ಲರೂ ಕೂಡ ಸಿಕ್ಕಿ ಬೀಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಧರ್ಮದ ವಿಚಾರವಾಗಿ ಸಂಘರ್ಷಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಅನ್ಯ ಧರ್ಮೀಯರಿಂದ ಒಂದಷ್ಟು ಕಲಹಗಳು ಕೂಡ ಏರ್ಪಡುತ್ತೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಅಗತ್ಯ ಬೇಕು ಅನ್ನುವಂಥದ್ದು ಇದೆ. ಕಾಮುಕರಿಂದ ಒಂದಷ್ಟು ರಕ್ಷಣೆನ ಕೊಡಿ, ಮಕ್ಕಳ ಮೇಲೆ ಒಂದಷ್ಟು ದೌರ್ಜನ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀರಿನ ಶುಚಿತ್ವದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಮನೆಯ ನೀರಿನ ಟ್ಯಾಂಕನ್ನು ಸಾಧ್ಯ ಆದರೆ ಕ್ಲೀನ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿದ್ದೀರಾ, ಸೊ ನಿಮ್ಮ ಅಭಿಪ್ರಾಯ ತಪ್ಪು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅಥವಾ ಒಂದು ಕೆಟ್ಟ ರೀತಿಯಲ್ಲಿ ಪೈಶಾಚಿಕ ಕೃತ್ಯ, ಚಿಕ್ಕ ಮಕ್ಕಳು ಅಂತ ಕೂಡ ನೋಡ್ದಿರಾ ಯಾರ್ಯಾರು ಮಾಡಿದ್ರು ಅವರಿಗೆಲ್ಲ ಘನಘೋರ ಶಿಕ್ಷೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಇಲ್ಲಿ ನೆಗೆಟಿವಿಟಿ ಮಾಡೋರನ್ನ ಅಥವಾ ದುಷ್ಟರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅವರಿಗೆ ಮುಂದಿನ ದಿನಗಳಲ್ಲಿ ಯಾರು ರಕ್ಷಣೆ ಹಾಕ್ತಿದ್ರು ಅಥವಾ ಯಾರು ಅವರನ್ನು ಕಾಪಾಡುವಂಥ ಪ್ರಯತ್ನ ಪಡ್ತಿದ್ರು ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಪವರ್ಫುಲ್ ಆಗಿ ಇದ್ದೀರಾ. ಸದ್ಯಕ್ಕೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ರಿ. ಜೊತೆಗೆ ಒಂದು ನಂಬಿಕೆ ಭರವಸೆಯಿಂದ ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಕಾನ್ಫಿಡೆನ್ಸ್ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ H ಲೆಟರ್, M ಲೆಟರ್, N ಲೆಟರ್, C ಲೆಟರ್, U ಲೆಟರ್ ಮತ್ತು W ಲೆಟರ್, K ಲೆಟರ್, J ಲೆಟರ್, Y ಲೆಟರ್, P ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 6, 7, 4, 8, 9, 2, 7 ಲೆಟರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೊತೆಗೆ ಕೆಲವು ಸುದ್ದಿಗಳು ಬರುತ್ತೆ, ನಿಮ್ಮ ರಕ್ಷಣೆನ ಹೊಡೆದಾಕತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಏರ್ ಫೋರ್ಸಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೇಶದ ರಕ್ಷೆ ಅಥವಾ ರಕ್ಷಣೆನ ದೂರ ಮಾಡಿ ಒಂದಷ್ಟು ಅನಿರೀಕ್ಷಿತ ಅಟ್ಯಾಕ್ಗಳು ಮಾಡುವಂಥದ್ರ ಬಗ್ಗೆ ಒಂದಷ್ಟು ಯೋಚನೆಗಳು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಗಮನನ ವಹಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಯಾರ್ದೋ ಸ್ಟ್ಯಾಚ್ಯೂ ಅನಾವರಣ ಮಾಡಬೇಕಾದ್ರೆ ಒಂದಷ್ಟು ರಕ್ಷೆಯ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ದೇಶದ ಹಿತಾಸಕ್ತಿ ಬಗ್ಗೆ ದೇಶದ ಎಚ್ಚರಿಕೆಯ ರಕ್ಷಣೆಯ ಬಗ್ಗೆ ಒಂದಷ್ಟು ಎಚ್ಚರಿಕೆಗಳು ಬೇಕು ಅನ್ನುವಂಥದ್ದು ಇದೆ. ಏನೋ ಮಾತಾಡೋಕ್ಕೆ ಹೋಗಿ ಏನೋ ಮಾತಾಡುವಂಥ ಕನ್ಫ್ಯೂಷನ್ ಎನರ್ಜಿ ಕೂಡ ಈ ತಿಂಗಳು ನಿಮ್ಮ ಜೊತೆ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತಿದ್ದಾರೆ. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಬ್ರದರಿಗೆ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ಸೊ ಒಂದಷ್ಟು ರಕ್ಷಣೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವಿನಾಶಕಾಲೆ ವಿಪರೀತ ಬುದ್ಧಿ ಆಗುವಂಥ ಸಾಧ್ಯತೆ ಇದೆ. ಹೇಳಿದ ಮಾತು ಕೇಳ್ತೀರಾ, ಸಮಸ್ಯೆ ಮಾಡಿಕೊಂಡ್ರೆ ಯಾರೇನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ.
ಸೊ ಅವ್ರು ಮಾಡ್ಕೊಂಡಿರೋ ಸಮಸ್ಯೆನ ಅವರೇ ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಕಾಲ ಮುಗಿದು ಹೋಗಿದೆ, ಬದುಕು ಮುಗಿದು ಹೋಗಿದೆ, ಈಗ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಲೆಟರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವಿಲ್ಲ ಎನರ್ಜಿ ಇದೆ, ಅದರಿಂದ ಒಂಚೂರು ಎಚ್ಚರಿಕೆನ ವಹಿಸಿ. ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ, ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ, ಏನೋ ಹುಡುಕಾಡ್ತಾ ಹೋದವರಿಗೆ ಇನ್ನೇನೋ ಸಿಗುವಂಥ ಸಾಧ್ಯತೆ ಇದೆ. ಎಲ್ಲ ವ್ಯಕ್ತಿಗಳು ಒಟ್ಟಾಗಿ ಏನೋ ಒಂದು ಸಭೆ ಸಮಾರಂಭಗಳನ್ನ ಮಾಡುವಂಥ ಜಾಗದಲ್ಲಿ ಸ್ಫೋಟ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಯಶಸ್ಸು ನಿಮಗೆ ಸಿಗುತ್ತೆ ಅನ್ನೋದು ಇದೆ. ಜೊತೆಗೆ ನಿಮ್ಮ ಫ್ಯಾಮಿಲಿಯ ಕನಸು ಏನಾಗಿತ್ತು, ಆಸೆ ಏನಾಗಿತ್ತು, ಅದು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ಬಗ್ಗೆ ಏನು ಕನಸು ಕಂಡಿದ್ರು ಆ ಕನಸು ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಒಂದು ಮಜಲ್ ಅಂದರೆ ಮಿಸ್ಟರ್ ಇಂಡಿಯಾ ಆ ಥರದ್ದು ಏನೋ ಅವಾರ್ಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಬಾಡಿ ಬಿಲ್ಡಿಂಗಲ್ಲಿ ನಿಮಗೆ ಅವಾರ್ಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಸಮಥಿಂಗ್ ರಾಕೆಟ್ ಉಡಾವಣೆ ಮಾಡುವಂಥದ್ದು, ಅಣ್ವಸ್ತ್ರ ಪ್ರಯೋಗ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಯಾವುದೋ ದೇಶ ಗುಟ್ಟಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಅಣ್ವಸ್ತ್ರ ಪ್ರಯೋಗ ಮಾಡಿಬಿಡ್ತೀನಿ ಅನ್ನುವಂಥ ಯೋಜನೆಯಲ್ಲಿ ಯಾವುದೋ ದೇಶ ಇದೆ. ಅದನ್ನು ರಾತ್ರಿ ಸುಮಾರು 18 ಗಂಟೆಗಳ ಕಾಲ ನಿರಂತರವಾಗಿ ಸ್ಫೋಟಿಸುವಂಥ ಉದ್ದೇಶದಲ್ಲಿ ಇದೆ ಅನ್ನುವಂಥದ್ದು. 18 ಗಂಟೆಗಳ ಕಾಲ ನಿರಂತರವಾಗಿ ಸ್ಫೋಟ ಮಾಡ್ತೀನಿ ಅನ್ನುವಂಥ ಸಂಚನ್ನು ಮಾಡಿದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಸನಾತನ ಧರ್ಮನ ಗುರಿಯಾಗಿ ಈ ಪ್ರಯೋಗ ನಡೆಯುತ್ತೆ, ಸನಾತನ ದೇಶಕ್ಕೆ ಸಂಬಂಧಪಟ್ಟಂಗೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಮಾಡಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ, ಹೇಗೆ ತಿಳ್ಕೊಳ್ಳೋದು ಅಂತ ಅಂದ್ಕೊಳ್ತಾ ಇದ್ದಾರೆ. ತಿಳ್ಕೊಳ್ಳಿ, ಮೆಡಿಟೇಷನ್ ಮಾಡಿ ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಕಲಿಸ್ತೀರಾ ಅಂದರೆ ಕಲಿಸ್ತೀನಿ, ಎಸ್. ಯಾರೋ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ. ಅಣ್ವಸ್ತ್ರ ಪ್ರಯೋಗದ ಸಮಯ ಒಟ್ಟಿಗೆ 3 ಬಿಡ್ತಾರೆ. ನಾವು 1 ಅಂದ್ಕೊಂಡು ಯಾಮಾರ್ತೀವಿ, ಅವರು ಒಟ್ಟಿಗೆ 3 ಬಿಡ್ತಾರೆ. ಹಾಗಾಗಿ ನಾವು 1 ಅಂತ ಯಾಮಾರಿ ಇನ್ನೊಂದಕ್ಕೆ ರೆಡಿ ಆಗುವಷ್ಟರಲ್ಲಿ 3 ಒಟ್ಟಿಗೆ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಇದೆ. 3 ಬೇರೆ ಬೇರೆ ದಿಕ್ಕುಗಳಲ್ಲಿ ಅಟ್ ಎ ಟೈಮ್ ಅಟ್ಯಾಕ್ ಮಾಡುವಂಥ ಪ್ರಯತ್ನನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. 3 ಒಂದೇ ದಿಕ್ಕಿನಲ್ಲಿ, ಒಂದೇ ಜಾಗದವರು, ಒಂದೇ ದೇಶದವರು 3 ಬೇರೆ ಬೇರೆ ವಿವಿಧ ದೇಶಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಅಣ್ವಸ್ತ್ರ ಪ್ರಯೋಗ. ಇದು ಫೇಲ್ಯೂರ್ ಆಗುತ್ತೋ ಪಾಸ್ ಆಗುತ್ತೋ ನೆಕ್ಸ್ಟು, ಅದು ಸ್ಫೋಟ ಶುರು ಮಾಡಿ ಅದು ಗುರಿ ತಲುಪೋದಕ್ಕಿಂತ ಮುಂಚೆನೇ ಇಡೀ ಅಂಟಾರ್ಟಿಕಾ ಕರಗಿ ನೀರಾಗಿ ಹರಿದು ಹೋಗುತ್ತೆ. ಎಚ್ಚರ ವಹಿಸಲಿಲ್ಲ ಅಂದರೆ ಎಚ್ಚರವಾಗಿರಬೇಕು. ಸಮಯಕ್ಕೆ ಮುಂಚೆನೇ ಪ್ರಳಯ ಆದಂಗೆ ಆಗುತ್ತೆ ಅವಾಗ ಅನ್ನುವಂಥದ್ದು ಕೂಡ ಇದೆ. ಅಯ್ಯೋ, ಧನಸ್ಸು ರಾಶಿಯವರ ರೀಡಿಂಗ್ ನೋಡ್ತಾ ಇದ್ದರೆ ವಿಶ್ವದ ರೀಡಿಂಗ್ ಬರ್ತಾ ಇದೆ. ಕಾರಣ ಇಷ್ಟೇ, ಧನಸ್ಸು ರಾಶಿಯವರೇ, ನಿಮ್ಮ ಜೀವನ ಚೆನ್ನಾಗಿದೆ, ಫೈನಾನ್ಷಿಯಲಿ ಚೆನ್ನಾಗಿದೆ, ಮ್ಯಾರೇಜ್ ವಿಚಾರದಲ್ಲಿ ಚೆನ್ನಾಗಿದೆ, ಹಬ್ಬ ಹರಿದಿನಗಳು ಚೆನ್ನಾಗಿದೆ, ಊಟ ತಿಂಡಿ ಚೆನ್ನಾಗಿ ಮಾಡ್ತೀರಾ, ಏನೋ ಒಂದು ಸಿಹಿ ಪದಾರ್ಥ ಮಾಡಿಲ್ಲ ಅಂತ ಮುನ್ಸ್ಕೊಳ್ತೀರಾ, ಜಾಸ್ತಿ ಜಗಳ ಮಾಡೋಕ್ಕೆ ಹೋಗಬೇಡಿ, ಕಣ್ಣೀರು ಹಾಕಕ್ಕೆ ಹೋಗಬೇಡಿ, ಯಾರನ್ನೋ ಕಳ್ಕೊಳ್ತೀರಾ ಅದರಿಂದ ಸ್ವಲ್ಪ ಕಣ್ಣೀರು ಹಾಕ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಪ್ರಾಣಿನ ತೊಗೊಂಬಂದು ಸಾಕ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರು ವಾಟರ್ ಟ್ಯಾಂಕು ಅಥವಾ ಸ್ವಿಮ್ಮಿಂಗ್ ಪೂಲೋ ಮಾಡಿ ಅದರಲ್ಲಿ ಡಕ್ಕನ್ನೆಲ್ಲ ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ನಿಮ್ಮ ವಾಯ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಥ್ರೋಟ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಷ ಜಂತುಗಳು ನಿಮ್ಮ ಮಕ್ಕಳು ಆಟ ಆಡುವಂಥ ಸ್ಥಳಗಳಲ್ಲಿ ಬರುತ್ತೆ, ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ.
ಜೊತೆಗೆ ಯಾರ್ದೋ ಮಗು ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಚೆನ್ನಾಗಾಗುವಂಥ ಸಾಧ್ಯತೆ ಇದೆ. ಬಿಸ್ನೆಸ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ವಿಚಾರಗಳಲ್ಲಿ ಹೆಚ್ಚಿನ ಒಂದು ರಕ್ಷೆ ಇದೆ. ನೀವು ಅಂದ್ಕೊಂಡಿರುವಂಥ ಟಾರ್ಗೆಟನ್ನು ರೀಚ್ ಮಾಡ್ತೀರಾ. ಒಂದು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥ ಯೋಜನೆಯಲ್ಲಿ ಇರುವಂಥ ಸಾಧ್ಯತೆ ಇದೆ. ಶಾಪಿಂಗ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ತಲೆಯಲ್ಲಿ ಕೂದಲು ಇಲ್ದಿರುವಂಥ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ನಿಮ್ಮನ್ನು ತುಂಬ ವಾಚ್ ಮಾಡ್ತಿದ್ದಾನೆ. ಎಸ್ಪೆಷಲಿ ಏನೋ ಒಂದು ಟ್ರ್ಯಾಪಿಂಗ್ ಎನರ್ಜಿ ಮತ್ತು ದುಡ್ಡಿನ ಎನರ್ಜಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮತ್ತು ಹ್ಯಾಕರ್ಸ್ ಒಂದಷ್ಟು ಜನ ಏನೋ ಪ್ಲ್ಯಾನ್ ಮಾಡ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ. ಮನೆ ಖರೀದಿ ಮಾಡುವಂಥ ಸಾಧ್ಯತೆ, ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ, ಹೊಸ ಶ್ವಾನ ತರುವಂಥ ಸಾಧ್ಯತೆ ಇದೆ. ಯಾರೋ ಬೈಕ್ ಸ್ಟೆಂಟ್ ಮಾಡೋಕ್ಕೋಗಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಡಿಸೆಂಬರ್ ಹೊತ್ತಿಗೆ ನಿಮಗೆ ಸಂತಾ ಕ್ಲಾಸನಿಂದ ಸಿಹಿ ಸುದ್ದಿ ಸಿಗುತ್ತೆ, ಕೇಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಇದ್ದಂಥ ಅಡೆತಡೆಗಳು ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಪ್ಲಾನ್ ಪ್ರಕಾರ ಹೋಗಿದೆ, ಆದರೆ ಎಲ್ಲ ಶತ್ರುಗಳನ್ನೂ ಸದೆ ಬಡಿತೀರಾ ಅನ್ನುವಂಥದ್ದು ಇದೆ. ಹೆವಿ ಎನರ್ಜಿ ಇದೆ. ಸೊ ಯಾರಿಗೋ ಗೊತ್ತಾಗ್ತಾ ಇಲ್ಲ, ತುಂಬ ಬ್ಲೀಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ತುಂಬ ಬ್ಲೀಡ್ ಆಗ್ತಾ ಇದೆ, ಬ್ಲಡ್ಡು ಒಳಗಡೆನೇ ಬ್ಲೀಡ್ ಆಗ್ತಾ ಇದೆ. ಅದನ್ನು ತೋರಿಸ್ಕೊಂಡು ಚಿಕಿತ್ಸೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವಾಗ ದುಷ್ಟಕೂಟ ಅಥವಾ ದುಷ್ಟಶಕ್ತಿ ಅಥವಾ ಸಮಥಿಂಗ್ ಏನೋ ಎನರ್ಜಿ ವೈಸ್ ಡಿಸ್ಟರ್ಬ್ ಮಾಡ್ತಾ ಇದೆ, ಪಾಸ್ಟ್ ಲೈಫ್ ಕಾರ್ಮಿಕ್ ಇರ್ಬೋದು, ಕರ್ಮ ಇರ್ಬೋದು, ಅಥವಾ ಸಮಥಿಂಗ್ ಏನೋ ಪ್ರಯೋಗ ಮಾಡಿ ಕಳಿಸಿರೋ ಅಂಥದ್ದು ಇರ್ಬೋದು, ಅಥವಾ ಚಿಕ್ಕ ವಯಸ್ಸಲ್ಲೇ ನಿಮ್ಮ ದೇಹದಲ್ಲಿ ಬಂದು ಸೇರಿಕೊಂಡಿರೋದಿರ್ಬೋದು. ಅದು ಯಾವಾಗ ದೂರ ಆಗುತ್ತೆ ಅಂದರೆ ಅದಕ್ಕೆ ಉತ್ತರ ಇಲ್ಲಿ ಕೊಡೋದಕ್ಕಾಗೋದಿಲ್ಲ. ಭಗವಂತನ ಮೊರೆ ಹೋಗಿ, ಭಗವಂತ ನಿಮಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾನೆ. ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾನೆ, ಅವನು ನೋಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಯಾರೋ ಬಾಲರಾಮನ ದರ್ಶನಕ್ಕೆ ಹೋಗ್ಬಿಟ್ಟು ಬನ್ನಿ, ಇನ್ನೂ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಗುರುಗಳ ಅನುಗ್ರಹನ, ಗುರುಗಳ ಆಶೀರ್ವಾದನ ಯಾರು ತಡೆದಿದ್ದಾರೋ ಸೊ ಅವರಿಗೆ ಕೂಡ ಗುರುಗಳ ಆಶೀರ್ವಾದ ಅನುಗ್ರಹ ಇಲ್ಲವಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಸ್ಟಕ್ ಆಗುತ್ತೆ, ಯಾವುದೇ ತೀರ್ಪು ಬರೋದಿಲ್ಲ, ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಇದೆ. ಜಲಪ್ರಳಯದ ಒಂದಷ್ಟು ಸಾಧ್ಯತೆಗಳು ಇದೆ. ದೊಡ್ಡ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಅರೇಂಜ್ ಮ್ಯಾರೇಜ್ ಕಮ್ ಲವ್ ಮ್ಯಾರೇಜ್, ಲವ್ ಮ್ಯಾರೇಜ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಇಬ್ಬರು ಜಗಳ ಆಡುವಂಥ ಸಾಧ್ಯತೆ ಇದೆ. ಜಗಳ ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ಗಿಫ್ಟು ಶಾಪಿಂಗ್ಗೆ ಕಾಣಿಸ್ತಾ ಇದೆ. ಫೈನಾನ್ಷಿಯಲಿ ಚೆನ್ನಾಗಿ ಕಾಣಿಸ್ತಾ ಇದೆ, ಎಚ್ಚರಿಕೆಯಿಂದ ಇರಿ. ಏನೋ ಒಂದು ಫೈಟಿಂಗ್ ಸೀನಲ್ಲಿ ಕಿಕ್ ಮಾಡಬೇಕಾದ್ರೆ ಕಾಲಿಂದ ತಲೆಗೆ ಕಿಕ್ ಮಾಡಿ ಸಮಸ್ಯೆ ಆಗುತ್ತೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಯಾರೋ ಯಾರ ಜೊತೆನೋ ಇರಬೇಕಾದ್ರೆ ಯಾರೋ ಬಂದು ನೋಡಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಬೇಕು ಅನ್ನುವಂಥದ್ದು ಇದೆ. ಬೇಡದಿರುವಂಥ ವ್ಯಕ್ತಿಗಳಿಗೆ, ಬೇಡದಿರುವಂಥ ಎನರ್ಜೀಸ್ಗೆ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಸ್ಥಾನನ ಕೊಡಬೇಡಿ ಅನ್ನುವಂಥದ್ದು ಇದೆ. ಲಯನ್ ಪೋರ್ಟಲ್ ನಿಮ್ಮ ಜೀವನಕ್ಕೆ ಒಂದು ಭರವಸೆಯಾಗಿ, ಬೆಳಕಾಗಿ ಬರೋದರಲ್ಲಿ ಇದೆ. ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಟ್ರೈನ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ.
ಟ್ರೈನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ರಕ್ಷಾ ದೇವತೆಗಳು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರ್ತಾರೆ ಅನ್ನುವಂಥದ್ದು ಇದೆ. ಮಕ್ಕಳೆಲ್ಲ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಬೇಕು. ಬೇಡದಿರೋ ಅಂಥ ವ್ಯಕ್ತಿಗಳ ಸಹವಾಸಕ್ಕೆ ಮಕ್ಕಳು ಹೋಗಬಾರ್ದು ಅನ್ನುವಂಥದ್ದು ಇದೆ. ವರಮಹಾಲಕ್ಷ್ಮಿ ಹಬ್ಬದ ನಂತರ ಏನೋ ದೊಡ್ಡ ಮಟ್ಟದಲ್ಲಿ ನಿಮಗೆ ಉಪಯೋಗಕ್ಕೆ ಬರೋ ಅಂಥದ್ದು ಏನೋ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.